ಜಿಲ್ಲೆ ನೀವು ವಿಶೇಷ ಅನುದಾನ ತರಬೇಕು ಅನ್ನೋದು ಹೇಳಿ, ಅನುದಾನ ತರೋದಕ್ಕೆ ಮಾತಾಡೋಣ. ನೀವು ಸಿರ್ಸಿಗೆ ಅನುದಾನ ತರೋದಕ್ಕೆ 25 ವರ್ಷದಿಂದ ಇವತ್ತು ಅವ್ರು ಏನ್ ಮಾತಾಡ್ಲಿಲ್ಲಾಗಿರ್ತಾರೆ, ಈಗ ಅವ್ರು ಮಾತಾಡ್ಲಿ ಅದನ್ನ ಮಾತಾಡ್ಲಿ. ಈಗ ಯಾರೋ ವಿಭಜನೆ ಕೇಳ್ತಾರಲ್ಲ ಅಂತ ವಿಚಾರದಲ್ಲಿ ಚರ್ಚೆಗೆ ಬರ್ಲಿ, ನಾ ಅವ್ರೊಟ್ಟಿಗಿರ್ತೇನೆ. ಸಿರ್ಸಿಗೆ ವಿಶೇಷ ಪ್ಯಾಕೇಜ್ ಕೊಡಿ ಅಂತ ಹೇಳಿ ನಮ್ಮ ರಾಜಕೀಯ ಅಸ್ತಿತ್ವ ತಮ್ಮ ಏನೋ ಒಂದು ಪ್ರಚಾರ ಗಿಟ್ಟಿಸ್ಕಲುವಾಗಿ ಮಾತಾಡ್ಕೊಳ್ತಾ ಇದ್ದಾರೆ ಬಿಟ್ರೆ ಅವ್ರಿಗೆ ಯಾವುದೇ ರೀತಿಯ ನಮ್ಮ ಜಿಲ್ಲೆ ಬಗ್ಗೆ ಕಳಕಳಿ, ಅಭಿವೃದ್ಧಿ ಬಗ್ಗೆ ಚಿಂತನೆ ಇದ್ರೆ ಇವತ್ತು ಆ ನಿಟ್ಟಿನಲ್ಲಿ ಅವರು ಹೋರಾಟವನ್ನು ಮಾಡ್ಕೊಂಡು ಬರ್ಬೇಕಿತ್ತು ಒಂದು 15-20 ವರ್ಷ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅಂತಂದ್ರೆ ನಮ್ಮ ಜಿಲ್ಲೆ ಇದು ಗಡಿಭಾಗದ ಜಿಲ್ಲೆ. ಇವತ್ತು ಕಾರವಾರ ಇರ್ಬೋದು, ನಮ್ದು ಜೊಯ್ಡಾ ಇರ್ಬೋದು, ಇವತ್ತು ಗಡಿಭಾಗ. ಈ ಜಿಲ್ಲೆ ಗಡಿಭಾಗ ಜಿಲ್ಲೆ ಅಂತಂದ್ರೆ ಇನ್ನಷ್ಟು ನಮ್ಗೆ ತಾಲೂಕುಗಳು ಹೆಚ್ಚಬೇಕು ಹೊರತು 12 ಅಲ್ಲ 13 ಕೊಟ್ಟರು ನಮ್ಗೆ ಬೇಕು. ಕಿತ್ತೂರು ಖಾನಾಪುರನು ನಮ್ಮ ಕಡೆ ತಗೊಂಡ್ರು ನಮ್ ಖುಷಿ. ಯಾಕಂದ್ರೆ ಯಾರೋ ಒಬ್ರು ಮುಂದಿನ ದಿನಗಳಲ್ಲಿ ಇದಂತಂದಾಗ ಯಾರೋ MES, ಗೋವಾ ಮಂಚು ಇವರೆಲ್ಲ ನಮ್ಮ ತಂಟೆಗೆ ಬರಬಾರ್ದು. ಯಾಕಂದ್ರೆ ಕನ್ನಡಿಗರು ಗಟ್ಟಿ ಆದಾಗ ಅವರೆಲ್ಲ ಮಾತು ಆಡೋದಿಲ್ಲ ಅಲ್ಲ, ಅದು ಒಂದು ಇಂಚು ಕದಲಕ್ಕೂ ಬಿಡೋದಿಲ್ಲ. ಇವತ್ತು ಸಹ ಈ ಜಿಲ್ಲಾ ವಿಭಜನೆ ಮಾತಾಡೋರ್ಗೆ ನೇರವಾಗಿ ಉತ್ತರ ಕೊಡ್ತೇನೆ. ನೀವು ಇನ್ನು ಮುಂದೆ ಮಾತಾಡಿದ್ರೆ ಎಂತ ರಕ್ತ ಕ್ರಾಂತಿ ಹೋರಾಟಕ್ಕೂ ಜಿಲ್ಲೆಯ ಜನರೊಟ್ಟಿಗೆ ನಾನು ಸಜ್ಜಾಗಬೇಕಾಗ್ತದೆ. ದಯವಿಟ್ಟು ಹಿಂದೆ ನಿಲ್ಲಿಸಿ. ನೀವು ಅಭಿವೃದ್ಧಿ ಅಭಿವೃದ್ಧಿ ಇವತ್ತು ಘಟ್ಟದ ಮೇಲೆ ಸಾಕಷ್ಟು ಉದ್ಯಮಗಳಿದಾವೆ. ಇವತ್ತು ವೆಸ್ಟ್ ಕಾಸ್ಟ್ ಪೇಪರ್ ಮಿಲ್ಲು, ನಮ್ಮ ಸೀ ಬೋರ್ಡು, ನೌಕಾನೆಲೆ, ಎಷ್ಟು ಜನ ಉದ್ಯೋಗಗಳು ಯಾರು ಪಾಲಾಗ್ತಾ ಇದಾವೆ? 80% ಜನ ಅನ್ಯ ಭಾಷಿಕರ ಪಾಲಾಗ್ತಾ ಇದಾವೆ, ಯಾವುದೋ ಹೊರ ರಾಜ್ಯದ ಪಾಲಾಗ್ತಾ ಇದಾವೆ. ಅದ್ರ ವಿಚಾರ ಮಾತಾಡಿ ನೀವು. ಇವತ್ತು ನಿಮ್ ಸಿರ್ಸಿ ಘಟ್ಟದ ಮೇಲೆನೆ ಯಾರೋ ಒಬ್ಬ ಮಾರ್ವಾಡಿ ಬಂದು ಇಲ್ಲಿ ಉದ್ಯಮ ಮಾಡ್ತಾ ಇದಾರೆ. ಇವ್ರು ಮಾತಾಡ್ತಾರ, ತಾಕತ್ತಿದ್ರೆ ಮಾತಾಡ್ಲಿ ನೋಡೋಣ ಅವ್ರ ವಿರುದ್ಧ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಏನು ಇವು ಒಂದು ಬ್ಯಾಡಾಗಿದ್ದ ವಿಚಾರವನ್ನು ತಗೊಂಡು ಹೊಡಿಲಿಕ್ಕೆ ಕಾರಣ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಮಾಡ್ಲಿಕ್ಕೆ ನಾವು ಬಿಡಬಾರ್ದು. ಇದು ಮಾಡ್ತೀವಪ್ಪ ಅಂತಂದ್ರೂ ನಮ್ಮ ಕರವೇ ಇದ್ರ ಕಡೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ಲಿಕ್ಕೂ ಕೂಡ ರೆಡಿ ಇದ್ದೇವೆ. ನಮ್ಮ ಉತ್ತರ ಕನ್ನಡ ಜಿಲ್ಲಾ ಯಾವ ತರ ಇದೆ, ಮೊದ್ಲಿದೆ ಯಾವ ತರ ಬೆಳೀತಾ ಇದೆ ಅದೇ ತರ ಬೆಳಿಬೇಕು. ಯಾಕ ಪ್ರವಾಸಿ ಒಂದು ಮಂದಿರ ಇದ್ದಂಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ. ಆ ವಿಚಾರದಲ್ಲಿ ನಾ ಹೇಳ್ಬೇಕಂತಂದ್ರೆ ಮುಂದೆ ಯಾವುದು ಕೂಡ ಇದನ್ನಾಗಬಾರ್ದು, ಹೊಡಿಬಾರ್ದು ಅನ್ನೋವಂತ ವಿಚಾರವನ್ನು ಏನ್ ತಗೊಂಡ್ ಬಂದಿಟ್ಟಿದ್ದಾರೆ ಅದ ಮುಂದಿನ ದಿನ ಹೊಡಿಬಾರ್ದು. ನಮಸ್ಕಾರ. ನೋಡಿ, ಇವತ್ತು ನಮ್ಮ ದೇಶ ಇರೋದೇ ವಿವಿಧತೆಯಲ್ಲಿ ಏಕತೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾವು ದೇಶ ಕಟ್ಟಿದ್ದಾರೆ ನಮ್ಮ ಪೂರ್ವಜರು. ಇವತ್ತು ನಾವ್ ಏನ್ ಏಕತೆ ಮೇಲೆ ಇವತ್ತು ವಿವಿಧತೆಯಲ್ಲಿ ಏಕತೆ, ನಮ್ಮ ಉತ್ತರ ಕನ್ನಡ ಸೇಮ್ ಹಾಗೆ ಉಂಟು. ಇವತ್ತು ಬಯಲುಸೀಮೆ ಭಾಗದ ಜನ ಇದ್ದಾರೆ, ಮಲೆನಾಡು ಜನ ಇದ್ದಾರೆ, ಕರಾವಳಿ ಜನ ಇದ್ದಾರೆ. ಬೇರೆ ಬೇರೆ ಸಂಪ್ರದಾಯ, ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಆಚರಣೆಗಳು ಅವೆಲ್ಲ ಸೇರಿ ನಮ್ದೊಂದು ಜಿಲ್ಲೆ ಅಂತ ಉಂಟು. ನಮ್ದು ಇವತ್ತು ಕರ್ನಾಟಕನೇ ಮೊಟ್ಟ ಮೊದಲು ಆಳಿದ ರಾಜವಂಶಸ್ಥರು ಕದಂಬರ ರಾಜಧಾನಿ ಉಂಟು. ಕದಂಬರ ದೇವಸ್ಥಾನಗಳಿದಾವೆ, ಅವ್ರ ಅರಮನೆಗಳಿಲ್ಲ, ಏನು ಆಳ್ವಿಕೆ ಮಾಡಿ ಜಾಗಗಳಿಲ್ಲ. ಇವತ್ತು ಇವೆಲ್ಲ ಇದ್ದು ನಾವೊಂದು ಉತ್ತರ ಕನ್ನಡ ಅಂತ ಒಂದು ಶ್ರೀಮಂತ, ಏನು ಸಾಂಕೇತಿಕವಾಗಿ ಇವತ್ತು ಇನ್ನೊಂದಾಗಿ ನಾವು ಶ್ರೀಮಂತ ಒಂದು ಜಿಲ್ಲೆಯಲ್ಲಿದೆ. ಇವತ್ತು ಈ ಜಿಲ್ಲೆ ನಾವು ಒಡೆಯೋದ್ರಿಂದ ಏನ್ ಲಾಭ ಆಗ್ತದೆ ಅನ್ನೋದನ್ನ ಫಸ್ಟ್ ತಿಳಿಸ್ಬೇಕು. ಇವತ್ತೇನು ಉತ್ತರ ಏನು ಪ್ರತ್ಯೇಕ ಜಿಲ್ಲೆ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತಂದ್ರಲ್ಲ, ಅವ್ರು ಫಸ್ಟ್ ತಿಳಿಸ್ಬೇಕು. ಇವತ್ತು ನಾವು ಜಿಲ್ಲೆನ 2 ಮಾಡ್ತಾ ಇದ್ದೇವೆ. ಜಿಲ್ಲೆ 2 ಮಾಡಿದ್ರಿಂದ ಒಂದು ಜಿಲ್ಲೆ ಘಟ್ಟದ ಕೆಳಗಡೆ, ಘಟ್ಟದ ಮೇಲೆ ಹೊರಟ. ಆದ್ರಿಂದ ಮೇಲಿದ್ದರಿಗೆ ಏನ್ ಲಾಭ ಸಿಗ್ತದೆ, ಕೆಳಗಡೆ ಇದ್ದರಿಗೆ ಏನ್ ಲಾಸ್ ಆಗ್ತದೆ ಅಂತ ಅವ್ರು ಫಸ್ಟ್ ಹೇಳ್ಬೇಕು. ಜಿಲ್ಲೆ ಕಾರವಾರ ಅಂತ ಹೇಳಲಿಕ್ಕೆ ಸಿರ್ಸಿ, ಸಿದ್ದಾಪುರ, ಹಳಿಯಾಳ್ ಒಂದ್ ಕಡೆ ಮಲೆನಾಡು. ನಮ್ ಕಡೆ ನಾವೆಲ್ಲ ಕುಮಟಾದವ್ರು ಕೇಳಿದ್ರೆ ನೀವು ಯಾವ ಕಡೆ ಇರು ಅಂತ ಕೇಳಿದ್ರೆ ನಾವು ಸಿರ್ಸಿ, ನಮ್ಮ ಜಿಲ್ಲೆ ಬಹಳ ಸ್ವರ್ಗದ ಊರು ಅಂತ ಹೇಳ್ತಾರೆ. ಮಲೆನಾಡು, ಸಿರ್ಸಿ, ಮಾರಿಕಾಂಬ ದೇವಸ್ಥಾನ ನಮಗೂ ಬಹಳ ಹೆಮ್ಮೆ. ಘಟ್ಟದ ಕೆಳಗಿನವ್ರಿಗೆ ನಮ್ಮ ಜಿಲ್ಲೆ ಒಂದಿಗೆ ಸಿರ್ಸಿ ಇದೆ. ಹಾಗೂ ಇನ್ನೊಂದು ಕಡೆ ವಿಶೇಷತೆ ನೋಡಿ, ಒಂದ್ ಕಡೆ ಮಲೆನಾಡು, ಒಂದ್ ಕಡೆ ಕರಾವಳಿ, ಇನ್ನೊಂದು ಕಡೆ ಬಯಲುಸೀಮೆ, ಮುಂಡಗೋಡು ಹಾಗೂ ಹಳಿಯಾಳ. ಈ ಥರದ ಒಂದು ಪ್ರದೇಶ ಇಡೀ ರಾಜ್ಯದಲ್ಲಿ ಏನಾದರೂ ಒಂದೇ ಕಡೆ ಒಂದು ಜಿಲ್ಲೆಯಲ್ಲಿ ಎಲ್ಲ ರೀತಿಯ ಒಂದು ಸೌಂದರ್ಯ ಸೊಬಗನ್ನ ಸಿಗ್ತದೆ ಅನ್ನೋದನ್ನ ಅನೇಕ ಜನ ಕವಿಯವರು, ಚಿಂತಕರು ಎಲ್ಲರೂ ಬಹಳ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಇದೊಂದಷ್ಟು ವಿಸ್ತಾರವಾದ ಹಾಗೂ ಒಂದು ದೊಡ್ಡ ಜಿಲ್ಲೆ ಬಗ್ಗೆ ಬೆಂಗಳೂರು ಎಲ್ಲ ರಾಜ್ಯದಲ್ಲೇ ಇವತ್ತು ಒಂದು ಒಳ್ಳೆ ಹೆಸರಿದೆ. ಇಂಥ ಒಂದು ಭೌಗೋಳಿಕವಾಗಿ
ಹಿನ್ನೆಲೆ ಉಳ್ಳ ಒಂದು ಜಿಲ್ಲೆ ಬಹಳ ಅಖಂಡವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಸರ್ಕಾರ ಹಂತದಲ್ಲೂ ಪ್ರಯತ್ನ ಆಗಿದೆ. ಹಾಗೂ ಈ ಘಟ್ಟದ ಮೇಲಿನ ಭಾಗದಲ್ಲಿ ಕೆಲವೊಂದು ಕಚೇರಿಗಳು ನಮಗೆ ದೂರ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಲ ದಶಕಗಳ ಕಾಲದಿಂದನೇ ಅನೇಕ ಕಚೇರಿಗಳು ನಮ್ಮ ಸಿರ್ಸಿ ಭಾಗದಲ್ಲಿ ಇದ್ದಾವೆ. ಇದರಿಂದ ವಿಶೇಷವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಜನರಿಗೆ ಇನ್ನೂ ತನಕ ಯಾವುದೇ ರೀತಿಯ ತೊಂದರೆ ಸಾರ್ವಜನಿಕ ವಲಯದಲ್ಲಿ ಆಗಲಿಲ್ಲ. ಇನ್ನೂ ಮುಂದೆ ಹೋಗಿ ಇವತ್ತು ಏನಾದರೂ DC ಕಚೇರಿ SP ಕಚೇರಿ ಅಂತಂದ್ರೆ ಇವತ್ತು ಇಂಟರ್ನೆಟ್ ಮೂಲಕ ಎಲ್ಲ ಸರ್ಕಾರ ಸೌಲಭ್ಯ ಕಲ್ಪಿಸಿರೋದ್ರಿಂದ ಯಾವುದೇ ರೀತಿಯ ಸಾರ್ವಜನಿಕರಿಗೆ ತೊಂದರೆ ಆಗಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಬ್ಬರು ಇವತ್ತು ನೋಡಿ, ಈ ಒಂದು ಜಿಲ್ಲಾ ರಾಜ್ಯದಲ್ಲಿ ಒಂದು ರಾಜ್ಯ ಆದಾಗ ಜಿಲ್ಲೆಯನ್ನ ಮಾಡೋದು ನಾವು ಹುಟ್ಟಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಸುಮ್ಮನೆ ಮಾಡಿರಲ್ಲ. ಒಂದು ಜಿಲ್ಲೆಯನ್ನ ಎಲ್ಲ ಒಗ್ಗೂಡುವಿಕೆ, ಹೇಗೆ ಮದುವೆ ಮಾಡುವಾಗ ನೀವೆಲ್ಲ ಸೇರಿ ಒಂದು ಕುಟುಂಬ ಸೇರಿರಿ ಅಂತ ಹೇಳಿ ಮಾಡ್ತಾರೆ. ಆದ್ರೆ ಇವತ್ತೆಲ್ಲೋ ಒಂದ್ ಕಡೆಗೆ ನಾನು ಆ ವರ್ಡನ್ನು ಬಳಸ್ಬೇಕಾಗತ್ತೆ. ಕೆಲವೊಬ್ರು ಉತ್ತಮವಾಗಿ ಇದ್ದಂಥ ಕುಟುಂಬದಲ್ಲಿ ಡೈವರ್ಸ್ ಕೇಳಕ್ ಹೊರಟಿದ್ದಾರೆ. ನಮ್ಮ ಜಿಲ್ಲೆಗೆ ನೀವು ಡೈವರ್ಸ್ ಕೊಡಿ, ನಾವು ಸಪರೇಟ್ ಆಗ್ತೀವಿ. ಡೈವರ್ಸ್, ಇದು ವಿಭಜನೆ ಅನ್ನೋದನ್ನ ಡೈವರ್ಸು ಅಂದ್ರೆ ಎಷ್ಟು ಮುಟ್ಟಾಳತನ ಅಂತಂದ್ರೆ ಈ ಜಿಲ್ಲೆ ಬಗ್ಗೆ ಅವ್ರಿಗೆ ಮಾಹಿತಿನೇ ಇಲ್ಲ. ಆ ಥರ ಡೈವರ್ಸ್ ಅಂದ್ರೆ ವಿಭಜನೆ ಅನ್ನೋ ಮಾತಾಡೋರಿಗೆ ಈ ಜಿಲ್ಲೆ ಬಗ್ಗೆ ಅವ್ರಿಗೆ ಕಿಂಚಿತ್ತೂ ತಿಳಿದೂ ಇಲ್ಲ, ಜ್ಞಾನನೂ ಇಲ್ಲ. ಮತ್ತೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಬಂದಾಗ ಅವ್ರ ಧ್ವನಿನೂ ಎತ್ತಲಿಲ್ಲ. ಅವ್ರಿಗೆ ಇವತ್ತು ಏನಾಗಿದೆ, ಎಲ್ಲೋ ಒಂದ್ ಕಡೆಗೆ ಎಲ್ಲ ಜನರು ಪ್ರೀತಿ ವಿಶ್ವಾಸ ಸೌಹಾರ್ದದಿಂದ ಬದುಕೊಂಡು ಬಂದಿದ್ದಾರೆ. ನಮ್ಮ ದೊಡ್ಡವಾಗಿ ಮತ್ತೆ ಹಿಂದೆ ನಮ್ಮ ಜಿಲ್ಲೆಯನ್ನು ರಕ್ಷಣೆ ಮಾಡುವಾಗಲೂ ಸಹ ಈ ಗಡಿ ಸಮಸ್ಯೆ ಅನುಕೂಲವೇ ಹೆಚ್ಚಾಗಿ ಕಾರಣವನ್ನು ನಾವು ಇಲಾಖೆ ದ್ವಾರ ಮಾಡಿದ್ದೇವೆ. ಇಲ್ಲಿವರೆಗೆ ತೊಂದರೆ ಆಗಿಲ್ಲ. ಕೊಡುಗೆ ಬಂದು ಮಾಡಲಿಕ್ಕೆ ಮತ್ತು ಸಿದ್ದಾಪುರ ಭಾಗದ ಹೊನ್ನಾವರ ಭಾಗದ ಅರಣ್ಯ ಪ್ರದೇಶವನ್ನು ಶಿವಮೊಗ್ಗ ಸೇರಿಸುವ ಒಂದು ಕೂಡ ಇವತ್ತು ತನಕ ಒಂದೇ ಹೋರಾಟ ಯಾರು ಮಾಡಿಲ್ಲ. ಈ ಹೋರಾಟ ನಡೀತಾ ಉಂಟಲ್ಲಿ ಎಲ್ಲಿ ನಡೀತಾ ಉಂಟು? ಸರ್ಕಾರ ಯಾರು ಮಾತಾಡ್ತಿಲ್ಲ. ಒಂದು ನೀವು ಒಬ್ಬ ವಕೀಲನಾಗಿ ಹೇಳ್ತಾ ಇದ್ದೀರಿ, ಅಭಿವೃದ್ಧಿ ವಿಷಯದಲ್ಲಿ 2 ಜಿಲ್ಲೆ ಎಷ್ಟು ಅಭಿವೃದ್ಧಿ ಹೆಚ್ಚಾಗ್ತದೆ ಕಡಿಮೆ ಆಗ್ತದೆ, ಯಾವ್ಯಾವ ಭಾಗದಲ್ಲಿ ನಿಮ್ದು ಐಡಿಯಾ ಇರ್ತದೆ? ಅಭಿವೃದ್ಧಿ ಪೂರ್ವಕವಾಗಿ ಅಷ್ಟು ಬರುವ ಅನುದಾನದಲ್ಲಿ ಎಷ್ಟು ಹೆಚ್ಚಾಗ್ತದೆ ಎಷ್ಟು ಕಡಿಮೆ ಆಗ್ತದೋ ಅಷ್ಟು ಇರ್ಬೇಕಲ್ಲ.